ಕಾವ್ಯ ಮತ್ತೆ ಗಿಲ್ಲಿ ಅವ್ರದ್ದು ಏನಪ್ಪಾ ಅಂತಂದ್ರೆ ಒಳಗಡೆ ಏನೋ ಒಂದು ಲವ್ ಸ್ಟೋರಿ ಏನಾದ್ರು ನಡೀತಿದ್ಯಾ ಅಂತ, ಅಥವಾ ಉತ್ತಮ ಫ್ರೆಂಡ್ಸ್ ಇದಾರ, ಯಾವ ತರ ಇದಾರೆ? ಇಲ್ಲ, ಒಂದ್ ಹುಡುಗಿ ಮಾತಾಡ್ತಾರೆ ಅಂದ ತಕ್ಷಣ ಅದ್ ಲವ್ ಅಂತ ಅನ್ಕೊಬಿಟ್ರೆ ಬಹಳ ತಪ್ಪಾಗ್ಬಿಡ್ತದೆ. ಯಾಕಂದ್ರೆ ಅದ್ರ ಬಗ್ಗೆ ನಾವು ಸಮಾಜಕ್ಕೆ ತಪ್ಪು ಸಂದೇಶ ಕೊಡಬಾರ್ದು. ಒಂದ್ ಹುಡುಗಿ ಮಾತಾಡ್ತಾರೆ ಅಂದ್ರೆ ಒಂದ್ ಒಳ್ಳೆ ಗೆಳೆತನ ತುಂಬಾ ಚೆನ್ನಾಗಿದೆ, ಅದರಿಂದ ಮಾತಾಡ್ತಾರೆ. ಈಗ ಕಾವ್ಯ ಅವರು ನನ್ನ ಅಣ್ಣ ಅಂತ ಕರೀತಾರೆ. ನಾನ್ ಬಾಯಿ ತುಂಬಾ ತಂಗಿ ಅಂತಾನೆ ಮಾತಾಡ್ತೀನಿ, ಹೆಸರು ಹಿಡ್ದು ನಾನು ಮಾತಾಡ್ಸೇ ಇಲ್ಲ ಕಾವ್ಯ, ನಾನು ತಂಗಿ ಅಂತ ಬಾಯಿ ತುಂಬಾ ಮಾತಾಡ್ತೀನಿ. ಮತ್ತು ಗಿಲ್ಲಿ ನನ್ನ ಆತ್ಮೀಯ ಗೆಳೆಯ, ಮತ್ತೆ ಒಳ್ಳೆ ಮನೋರಂಜನೆ ನೀಡ್ತಾ ಇದ್ದಾನೆ ಇಡೀ ಕರ್ನಾಟಕ ಜನತೆಗೆ. ಅದರಿಂದ ನಮ್ಮ 3 ಜನದಲ್ಲಿ ತರಲೆ ತಮಾಷೆ ಇದೆಲ್ಲ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವರಿಬ್ರು ಮಧ್ಯೆ ಪ್ರೀತಿ ಪ್ರೇಮ ಅಂತ ಸತ್ಯವಾಗಿ ಹೋಗ್ಲಿಲ್ಲ, ಒಂದು ಒಳ್ಳೆ ಗೆಳೆತನ. ಗಿಲ್ಲಿ ಅವ್ರದ್ದು ಸ್ವಲ್ಪ ನಡೆ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಲವ್ ಮಾಡ್ತಿದಾರಾ ಅಂತ ಅನಿಸ್ತಿದೆ. ಇಲ್ಲ, ಆತರ ನನ್ಗೇನು ಅಂತ ಅನ್ಸಿಲ್ಲ. ಒಂದು ಒಳ್ಳೆ ಫ್ರೆಂಡ್ ಅವ್ರ ನಿಜವಾಗ್ಲೂ. ಅದ್ ನೋಡೋರು ಕೆಲವರು ಏನೋ ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೋದು ಅಷ್ಟೇನೆ, ಇವರು ನಿಜವಾಗ್ಲೂ ಒಳ್ಳೆ ಫ್ರೆಂಡ್. ಬಿಗ್ ಬಾಸ್ ಅಲ್ಲಿ ಗ್ರೂಪಿಸಂ ಇದೆಯಾ ಒಳಗಡೆ? ಆತರ ಏನಿಲ್ಲ. ಅಂದ್ರೆ ಇವಾಗ 4 ಜನ ಇರ್ತೀರಾ, 4 ಜನಕ್ಕೆ ನಿಮ್ಮದೇ ಆದಂತ ಕಮ್ಯುನಿಕೇಶನ್ಸ್ ಇರುತ್ತೆ, ಇನ್ನು 4 ಜನ ಅವ್ರದೇ ಆದಂತ ಕಮ್ಯುನಿಕೇಶನ್ಸ್ ಇರುತ್ತೆ. ಇಲ್ಲ, ಆತರ ಏನಿಲ್ಲ. ಈಗ ನೋಡಿ, ನಾನು ಒಂದ್ ಬೆಡ್ ನಲ್ಲಿ ನಾನು ಗಿಲ್ಲಿ ಮಲಗ್ತೀವಿ. ಅದರಿಂದ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಮಾತುಕತೆ ಜಾಸ್ತಿ ಆಡ್ತೀವಿ, ಜಾಸ್ತಿ ಹೊತ್ತು ಮಾತಾಡ್ತೀವಿ. ಈಗ ಅಶ್ವಿನಿ ಮೇಡಮ್ ಅವರು ಮತ್ತೆ ಜಾನ್ವಿ ಮೇಡಮ್ ಅವರು ಒಂದ್ ಬೆಡ್ ಅಲ್ಲಿ ಇರೋದ್ರಿಂದ ಜಾಸ್ತಿ ಹೊತ್ತು ಮಾತಾಡ್ತಾರೆ. ನಿದ್ರೆ ಬರೋ ತನಕ 2 ಗಂಟೆ 3 ಗಂಟೆ ರಾತ್ರಿ ತನಕ ಮಾತಾಡ್ತಾರೆ. ಹಂಗಾಗಿ ಅವ್ರಿಗೆ ಯಾರು ಕಂಫರ್ಟಬಲ್ ಝೋನ್ ಅಂತ ಅನಿಸುತ್ತೆ ಅವ್ರ ಜೊತೆ ಜಾಸ್ತಿ ಸ್ಪೆಂಡ್ ಮಾಡಿ ವಿಚಾರಗಳನ್ನ ಮಾತಾಡ್ತಾರೆ ವಿನಃ ಅಲ್ಲಿ ಗುಂಪು ತಂಡ ಅಂತ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಬಿಗ್ ಬಾಸ್ ನಲ್ಲಿ ಗುಂಪು ಗೆಲ್ಲೋದಲ್ಲ, ಗುಂಪು ಸೋಲೋದಲ್ಲ. ಇದೆಲ್ಲದ್ ಏನಿದ್ರು ಒಬ್ನೇ ಕಪ್ ತಗೊಂಡು ಹೋಗೋದು ಅಂತ ಗೊತ್ತಿರೋದ್ರಿಂದ ಇಲ್ಲಿ ಗುಂಪು ಯಾರು ಮಾಡ್ತಾ ಇಲ್ಲ ಅಂತ ಅನಿಸ್ತದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.